ಗಲ್ಫ್ ಯುದ್ಧ ಎಂದರೇನು? ಅಲ್ಲ ತಂಗಿ, ಒಂದಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಕುಂದ್ರಬಾರ್ದ ನೀವು ಓದಾಕ? ಅತ್ತಿಯರ ಭಾಳ ಬಿಗಿ ಹಾಕಿದ್ರ ಮೊದ್ಲ ಬ್ಯಾಸ್ಗೆ ಅಲ್ರಿ. ಬಿಗಿನ ಇರ್ಲಿ ಬಿಡ ಯವ್ವ, ಬಿಗಿನ ಇರ್ಲಿ. ಆಯ್ತು ತಗೋರಿ, ಬಿಗಿನ ಹಾಕಿ ನೋಡ್ರಿ. ನಿಮ್ಗೆ ಮಕ ತೊಳ್ಸಿಲ್ರಿ ನೀರು ತಂದು? ಮೂರು ಸಂಜಲ್ಲ ಹಂಗ ಬಿಟ್ಕೋಬಾರ್ದವ ಕೂದ್ಲನ್ನ. ಆತಾಳ್ರಿ ಆತು, ತಲೆ ಕೆಸ್ಕೊಬಿಡ್ತವ್ರಿ. ಹಾಗೆ ಬಿಡ್ತು ನೋಡ್ರಿ, ಹಾಗೆ ಬಿಟ್ಟಿನಿ ರಬ್ಬರ್. ಬೇಷಾತ್ರಿ. ಯವ್ವ ನಾನು ಪರೀಕ್ಷೆ ನಡಕತ್ತಾವು, ನೆಮ್ಮದಾಗಿ ಓದ್ಕೊಳಕ್ ಬಿಟ್ಬಿಡು. ಹೇಳಿ ನೋಡು, ತಲೆ ತಿನ್ಮನಿ ಹಲಮಲ್ಲ. ಅವನು ಓದೋ ನೋಡು, ಈರಣ್ಣನು ಕರ್ಕೊಂಬಂದು ಕುಂದ್ರಿಸು ಓದನ್ನ ಅವಂಗ. ಇಲ್ಲ ಅಂದ್ರೆ ನೋಡು ಈ ಸರಿನ ಅಪ್ಪಿಯಲ್ಲ ಆದ ಅಂದ್ರೆ ಮುಗಿದೋತು. ನಾನಂತರ ಏನು ಮಾಡಕ್ಕಾಗಲ್ಲ ನೋಡು. ಯವ್ವ ಗಣಮಗಾಗಿ ಓದಪ್ಪ ಚಂದಾಗ. ನಿಮ್ಮ ಮಾವನಂಗ ನೌಕರಿ ತಗೋ, ನೀನು ಆರಾಮಾಗಿ ಟಿಪ್ ಟಾಪ್ ಆಗಿ ತಯಾರಾಗಿ ಅಡ್ಡಾಡ್ಬೋದು. ಅಂದ್ರೆ ಎಲ್ಲಿ ಕೇಳ್ತಾನವ ನಿಮ್ಮ ತಮ್ಮ? ಗುಂಡಾಡಿದ್ನೆ, ಆಮೇಲೆ ಅವು ಏನವು ಗಿಲ್ಲಿ ದಾಂಡು ಆಡಿದ್ನೆ. ನಮ್ಮ ಕಡೆ ಗಿಲ್ಲಿ ದಾಂಡಿಗೆ ಏನಂತೀವಿ ನಾವು? ಚಿನ್ನಿ ಆಟ ಏನ ಅಂತೀವಲ್ಲ ಅದಕ್ಕೆ? ನಮ್ಮ ಕಡೆ ಏನಂತೀವಿ ಒಂಚೂರು ಕಮೆಂಟ್ ಮಾಡ್ರಿ. ಯವ್ವ ನಾನು ಈಗ ಪೇಪರ್ ಅದಾವ, ಪರೀಕ್ಷೆ ಬರಿಬೇಕು ನಾನು. ಈಗರ ನನಗೊಂದಿಟ್ಟು ಓದಕ್ಕೆ ಕೊಡು. ಬರೀ ಕೆಲಸ ಮಾಡು ಅಂತೀರಲ್ಲ. ಹೌದು ಬಿಡ್ಲೆ ಲಕ್ಷ್ಮಿ, ಓದ್ಲೇಕಿ ಪಾಪ. ಯಾಕ ನಾ ಎಂದೂ ಓದಕ್ಕೆ ಬೇಡ ಅಂದಿಲ್ಬೇ. ಒಂದಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ತನಗ ಒಳ್ಳೇದಲ್ಲನ ಓದಕ್ಕೆ ಕುಂತ್ಲಂದ್ರೆ ಪರೀಕ್ಷೆನೂ ಚಲೋ ಬರೀತಾಳ ಅಂತಂದೆ. ಆತ್ ತಗೋ, ನೀನಾರ ಓದವ. ಅವ ಅಂತ ಏನೇನು ಉಪಯೋಗಿಲ್ಲ, ಓದೋದು. ಕವಿತವಾ ಬೇ ತಂಗಿ, ಕವಿತಾ ಅವ್ವ ಇದೇನ್ ಬೇ? ಅಪ್ಪ ಒಳ ಬರಂದಾಗ ಯವ್ವ ಅಂತ ಬರ್ತಿದ್ದ, ಇಲ್ಲಾಂದ್ರೆ ಈರಣ್ಣ ಅಂತ ಬರ್ತಿದ್ದ. ಇವತ್ತೇನು ನನ್ನ ಹೆಸರು ಕರ್ಕೊಂಬರಕತ್ತಾನ? ಯವ್ವ ನೋಡೋಗ್ಬೇ, ಸೂರ್ಯ ಹುಟ್ಟಕತ್ತಾನ ಏನು ವಾಪಸ್ ಚಂದ್ರ ಮುಚ್ಚೆ ಹೋಗ್ಯಾನ? ನೋಡೋಗು. ಲೇ ಸುಮ್ ಕುಂದ್ರೆ, ಏನಾರ ನಿಂದ ಇದ್ದಿತ್ತು ವಿಷಯ, ಅದಕ್ಕೆ ನಿನ್ನ ಹೆಸರ ಕರ್ಕೊಂಬರಕತ್ತಾನ ಕಾಣ್ತೈತಿ. ಗೊತ್ತೈತಡಿ, ಬರ್ತಾನ ಒಳಗ. ಅಯ್ಯಯ್ಯ ಇಲ್ಲೇ ಅದೇನು ಓದಕತ್ತಿದ್ದೇನು? ನಾಳೆ ಪರೀಕ್ಷೆ ಅದಾವನ ತಂಗಿ? ನಿಮ್ಮ ಮಾಸ್ತರ್ ಸಿಕ್ಕಿದ್ದ, ನಾಳೆ ಪರೀಕ್ಷೆ ಅದಾವು ಅನ್ನಕತ್ತಿದ್ದ. ಹೂಪ, ನಾಳೆ 2 ಗಂಟೆಯಿಂದ 5 ಗಂಟೆವರೆಗೂ ನಮ್ಮ ಪರೀಕ್ಷೆ ಅದಾವು. ಅಯ್ಯ ತಂಗಿ ಹೌದಾ? ನಾಳೆ ನೀ ಪರೀಕ್ಷೆಗೆ ಹೋಗಕ್ಕಾಗಲ್ಲ ನೋಡವ. ಅಪ್ಪ ಯಾಕೆ ಪರೀಕ್ಷೆಗೆ ಹೋಗಕ್ಕಾಗಲ್ಲ? ಯಾಕಂದ್ರ ಅವ್ರು ಹೇಳಿದ್ಲಲ್ಲ ನಮ್ಮ ಮಂಗಳವಕ್ಕ, ಅವ್ರು ನಾಳೆ ಬರ್ತಾರಂತ. ಮುಂಜಾನೆ 11:30 12 ಬರ್ತಾರಂತ ನೋಡು, ನೋಡಾಕ ಕವಿತನ್ನ. ಅಪ್ಪ ಏನ್ ಹೇಳಕತ್ತಿ ನೀನು? ನನ್ನ ಪರೀಕ್ಷೆ ಅದಾವ ನಾಳೆ. ನಾನು ಅಂಕರು ತಪ್ಸಲ್ಲಪ್ಪ ಪರೀಕ್ಷೆನ. ನೋಡವ, ಹುಡುಗ ಚಲೋ ಇತ್ತು ಅಂದ್ರೆ ಬಡ ಬಡ ಮದುವೆ ಮಾಡಿ ಕಳಿಸ್ತೀವಿ. ಏನು ನೀನು ಹಂಗತ ಮಾಡತನ ಮಾಡ್ಬೇಡ. ಇರುವಲ್ದಕ್ಕ ಬೇಕಾರ ನಿಮ್ಮ ಮಾಸ್ತರ್ಗೆ ಹೇಳ್ತೀನಿ, ಇನ್ನೊಂದು ದಿನ ನೀ ಪರೀಕ್ಷೆ ಬರೀವಂತೆ ಅಂತ. ಅಪ್ಪ ಅವೇನು 1ನೇ ಕ್ಲಾಸ್ 2ನೇ ಕ್ಲಾಸ್ ಪರೀಕ್ಷೆನು ಹಂಗೆ ಬರೋದಿಲ್ಲ. ಹೌದ್ರಿ, ಅದು ಹೆಂಗ್ರಿ ಬರ್ತಾವ? ಪಾಪಕಿ ಕಷ್ಟಪಟ್ಟು ಓದಕತ್ತಾಳ ಪರೀಕ್ಷೆದಾಗ. ನಾನು ಬರಬೇಕು, ಮೊದ್ಲು ನಂದ ಪ್ರಥಮ ಸ್ಥಾನ ಬರಬೇಕು ಅಂತ ಹಾಕಿ ಓದಕತ್ತಾಳ. ನೀವು ನೋಡಿದ್ರ ಮದುವೆ ಮಾಡಕ್ ಹೊಂಟಿರಲ್ಲ. ನಂಗೆ ಬ್ಯಾಡ ಅಂತೇಳಪ್ಪ, ನಾಳೆ ಬರೋಕ ಪರೀಕ್ಷೆ ಬರೆಯಕ್ಕೆ ಹೋಗಬೇಕು. ನೋಡವಾ, ಒಂದಿಟ್ಟು ಏನಾಗೋದಿಲ್ಲ. ಅದೇನು ದೊಡ್ಡ, ನೀನು ಏನು ದೊಡ್ಡ ಸಾಲಿ ಅಲ್ಲ, ಮತ್ತೊಂದಲ್ಲ. 9ನೇ ಕ್ಲಾಸ್ 8ನೇ ಕ್ಲಾಸಿನ ಪರೀಕ್ಷೆ ಏನು ದೊಡ್ಡವಲ್ಲ. ಸುಮ್ ಕುಂದ್ರು, ನಾಳೆ ಬೇಕಾರ ಒಂದು ತಾಸು ಹೆಚ್ಚು ಕಮ್ಮಿ ಹೋಗಕ್ಕೆ ಬರ್ತೈತಂತ ನಾನು ಹೇಳ್ತೀನಂತ. ಅವ ಭೀಮನ್ ಕೊಡಂಗ ಹೇಳಿನಿ ಅಂದ್ರೆ ಗಾಡಿ ಮ್ಯಾಗ ಹೋಗ್ಬಿಟ್ಟು ಬರ್ತಾನೆ ಸಾಲಿಗೆ. ತಲೆ ಕಿಶ ಬಿಡ್ತಂಗಿ, ನಾಳೆ ಬರ್ತಾರ ಚಂದಾಗ ಹಿಂಗೆ 2 ಜುಟ್ಟ ಹಾಕೇ ಬಿಡ. ನಿನಗೆ ಹೆಸರು ಹೇಳ್ಬೇಕು, 2 ಜುಟ್ಟ ಹಾಕಿ ಬಿಡಂತಂದು. ನಿಮ್ಮ ಅಕ್ಕ ನಂಗೆ ಚಂದಾಗ ಜಡಿ ಅನ್ಕೋ, ಆಕಿ 1 ಜುಟ್ಟ ತಲೆ ಮೇಲೆ ಹಳ್ಳೆ ತಿಮ್ಮ ಹಾಕಿ ಅಡ್ಡಾಡ್ತಾಳೆ. ಎಷ್ಟು ಹೇಳಿದ್ರೆ ಅಷ್ಟ ನಿಮ್ಗೆ. ಚಂದಾಗ ಸೀರೆ ಉಡ್ಕೊಂಡು ತಯಾರಾಗು, ಏನು ಅತ್ತಿ ಮಾಡ್ಬಿಡಿನ್ನ. ಅಲ್ಲ ಮತ್ತ ಇನ್ನೊಂದ್ ದಿನ ಬಾ ಅನ್ಬೇಕಿಲ್ಲ? ನಿನಗೆ ಗೊತ್ತಿಲ್ಲ ನಾಕಿ ಪರೀಕ್ಷೆ ಇರೋದು. ನನಗೆ ಎಲ್ಲಿ ಪರೀಕ್ಷೆ ಗೊತ್ತಕ್ಕವು. ನನಗಿಲ್ಲಿ ಬಾಳೆ ಹೊರದು ಊರ್ ಬಾಗ್ಲಾಗೈತಿ, ನಿಂದೊಂದು. ಅಲ್ಲಿ ಹಾಲಕ್ಕಕ್ಕೆ ಹೋಗೋದು ನಾನು, ಆ ಕಡೆ ಹೋಗೋದು ನಾನು, ಹೊಲದ್ ನೋಡ್ಕೊಳೋದು ನಾನು, ಮನೆ ಕಟ್ಟ ಕಡೆ ನಾನು ಹೋಗ್ಬೇಕು. ಎಷ್ಟು ವಜ್ಜದ ಗೊತ್ತ ನಾವು. ನೀನು ಹಾಗ ಮಾತಾಡಂದ್ರೆ ಮಾತಾಡ್ತೀನಿ ನೋಡು. ಈಗ 108 ರಗಳಿ ಬೇಡ. ಈಗ ಅವರು ಫೋನ್ ಮಾಡಿ ಹೇಳಾರಂತ, ಏನು ಫೋನ್ ರೊಕ್ಕ ಸುಮ್ಮನೆ ಬರ್ತದಂತ ಮಾಡಿ. ನೀನು ಒಂದು STD ಫೋನ್ ಮಾಡಕ್ಕ ಎಷ್ಟು ರೊಕ್ಕ ಅದರ ಕಬರಿ ಐತೆ ನಿನಗ? ಏನು ಕಬರಿಲ್ದ ಏನಿಲ್ಲ ಮಾತಾಡ್ತಿ ಹಾಗ ನೀನು. ನೋಡವಾ ತಂಗಿ, ಬ್ಯಾಡದೆಲ್ಲ ರಗಳಿ ಮಾಡ್ಕೋಬೇಡ. ನಾಳೆ ಬರ್ತಾರ, ಅವ್ರೊಂದು ತಾಸು ಹೆಚ್ಚು ಕಮ್ಮಿ ಬಂದು ಹೋಗ್ತಾರ. ಅದಾದ್ಮೇಲೆ ನೀವು ಹೋಗಿ ಪರೀಕ್ಷೆ ಬರಿ. ಆಟ ನೋಡ್ ನಾ ಹೇಳೋದು. ಅದೊಂದಿಟ್ಟು ಕೆಲಸ ಐತಿ. ಅವ ಇರನ್ನೆಲ್ಲ ಏನವ ಬರೀ ಗಣಗಣ ತಿರ್ಗದ ಮಾಡ್ತಾನಲ್ಲ. ಹಾಲು ಹಿಂಡ್ಬೇಕು, ತರಬೇಕು, ಹಾಕ್ಬೇಕು, ಏನೇನು ಇಲ್ಲ ಅವಂಗ. ಅಲ್ಲ ಓಸು ದನ ಆಕಾರ ಎಲ್ಲ ಅಲ್ಲೇ ಅದಾವು ಹಿತ್ತಲ್ದಾಗ. ಅವಕ್ಕೊಂದಿಟ್ಟು ಮೇವು ನೀರು ಹಾಕಕ್ ಬರ್ದಿಲ್ಲ ನಿಮ್ಗೆ. ಏನ್ ಮಾಡತ್ತಿದ್ರಿ ಬರೋ ಅಕ್ಕ ತಂಗಿ? ಅವ ಎಲ್ಲ ಹೋಗೇನು ಕರೀಲ್ಲ. ಅವ್ನು ಹೇಳ್ತೀನಿ ಅವಂಗ ಸಣ್ಣವಾಗೇ ನೀವು ಬರ್ತಾ ನೋಡು. ಹಂಗೆ ಹಠ ಮಾಡ್ಬೇಡ, ಹೇಳೋದು ಕೇಳು. ಏನು ಆ ಮಂತನ್ ಚಲೋ ಇತ್ತಂದ್ರೆ ನಾಳೆ ಐ ಅಂದ್ರು ಬರೋದಿಲ್ಲ, ಅಪ್ಪ ಅಂದ್ರು ಬರೋದಿಲ್ಲ. ಈಗ ಆ ಥರ ಮಂತನ್ ಚಲೋ ಇರೋ ಹುಡುಗರನ್ನ ನೋಡಿ ಮದುವೆಯಾಗಕ್ಕೆ ಎಲ್ಲ ತಂದೆ ತಾಯಿ ಅಂದ್ರು ಕಾಯ್ತಿರ್ತಾರೆ. ಅಂತದ್ರಾಗ ನಿನಗೆ ಅನಾಯಾಸ ಬಂದೈತಿ, ತಪ್ಪಿಸ್ಬೇಡ, ಸುಮ್ಮನೆ ಕುಂದ್ರು, ನಿನಗೆ ಗೊತ್ತಾಗೋದಿಲ್ಲ.
ಯವ್ವ ಏನ್ರಿ ಅಪ್ಪ ಅವ್ರ ಲಘುವರ ಬಂದು ಹೋದ್ರೆ ಸರಿ. ನಾನು ಈಗ ನಾನು ಹೆಂಗ್ ಮಾಡ್ಲಿ ಹೇಳು? ಪರೀಕ್ಷೆ ಬರೆಯೋದ್ ಬಿಡ್ಲ ಏನು ಕುಂದ್ರಲ್ಲ ಇಲ್ಲಿ? ಅವ್ರು ಏಟತ್ತಿಗೆ ಬರ್ತಾರ ಏಟತ್ತಿಗೆ ಹೋಗ್ತಾರ ಏನು ಗೊತ್ತಿಲ್ಲ. ಎಷ್ಟು ತೊಂದ್ರೆ ಗೊತ್ತೇನ ಅದು. ನಾವು ಬ್ಯಾಡ ಅಂತ ಹೇಳ್ಬೇ ಯವ್ವ. ನನ್ನ ಪರೀಕ್ಷೆ ಆದ್ಮೇಲೆ ಬಂದು ನೋಡ್ಲಿ ಬೇಕಾದ್ರೆ ನಾ ಬ್ಯಾಡ ಅನ್ನೋದಿಲ್ಲ. ಈಗ ಬ್ಯಾಡ ಅನ್ಬೇ, ನಾ ಪರೀಕ್ಷೆ ಬರೀತೀನಿ. ನಿಂಗೆ ಗೊತ್ತಾಗೋದಿಲ್ಲ ಒಟ್ಟಂಗೆ ಸುಮ್ಮನಿರು. ನಿನ್ನ ಒಳ್ಳೆದಕ್ಕೂ ಮಾತಾಡ್ ನಿಮ್ಮಪ್ಪ ಎದಕ್ಕರ ಹೊರಟದನ ನಿಮ್ಮಪ್ಪ ನಿನಗೀಗ. ಅವಾಗಾರ ಹೌದವ ಏನಾರ ತೊಂದರೆ ಆಗುತ್ತೆ ಅನ್ಬೋದು. ಈಗ ಯಾಕೆ ಹಂಗೆ ಮಾಡ್ತಿಲ್ಲ? ಹ್ಞೂ ಅನ್ನೋ ಅಂತ ಹೆಚ್ಚುಕಮ್ಮಿ ಹೋಗು. ದೊಡ್ಡ ಶಾಲೆಲ್ಲ ಮತ್ತೊಂದಲ್ಲ. 10ನೇ ಕ್ಲಾಸ್ ಅಂದ್ರೆ ನಾನು ಅಂತಿದ್ದೆ. ಎಷ್ಟನೇ ಕ್ಲಾಸ್ ನೀನೀಗ? 9ನೇ ಕ್ಲಾಸನ್ನು? ಈ 8ನೇ ಕ್ಲಾಸರ ಯಾಕೆ ಆಗೋಲ್ಲಾಗ? ನನಗೀಗ ಮೊದಲು ನನಗೆ ಮೊದಲು ಪರೀಕ್ಷೆ ಬರಿಬೇಕು ಬೇಯವ್ವ. ಅಪ್ಪಗೆ ಹೇಳು, ಲಘುವರ ಕಳ್ಸಕ್ಕೆ ಹೇಳು. ನಾಳೆ ಇಂಥ ವಿಷಯದಾಗ ಅಪ್ಪಗನ ಹಠ ಮಾಡ್ತಾನ. ಯಾಕೆ ಹಿಂಗೆ ಮಾಡ್ತಾನವ್ವ? ನಾಳೆ ಕನ್ನಡ ಪರೀಕ್ಷೆ ಐತಿ. ನನಗೇನು ಅದೇನು ಅಷ್ಟೊಂದು ಕಷ್ಟ ಆಗಿಲ್ಲ. ನಾನು ಆರಾಮಾಗಿ ಬರಿತೀನಿ. ಆದ್ರೆ ತಡ ಮಾಡಿ ಓದ್ನಿ ಅಂದ್ರೆ ಬರೆಯೋಕೆ ಆಗ್ಬೇಕಲ್ಲ ನಂಗೆ. ನಾನೇನಾರ ಈ ಸರಿ ಫಸ್ಟ್ ಬರಲಿಲ್ಲ ಅಂದ್ರೆ ನನ್ನ ಏನಿಲ್ಲ. ಸುಮ್ಮನಿರು, ಅಳಬೇಡ. 3 ಸಂಜೆಲೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಂತ. ಬರತ್ಲಿಗೆ ಎಲ್ಲ ತಯಾರು ಮಾಡ್ತೀವ. ಬಟ್ ಹೇಳೇ ಬಿಡ್ತೀವಿ, ಹಿಂಗಾಕಿ ಪರೀಕ್ಷಾದವರು ಲಘು ಹೋಗ್ಬೇಕ್ರಿ, ನೀವು ಲಘು ಲಘು ನೋಡಿ ಲಘು ಲಘು ಹೋಗುವಂತ್ರಿ ಅಂತ ನಾ ಹೇಳ್ತೀನಂತ. ನಿಮ್ಮ ಅಪ್ಪಂದು ಏನು ನಡೆಯೋದಿಲ್ಲ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನ ತಂಗಿ. ನೀ ತಲೆ ಕೆಶ ಬಿಡ. ನಾವು ಅದೀವಲ್ಲ, ನಾವು ನೋಡ್ಕೋತೀವಿ. ಚಂದ ಪರೀಕ್ಷೆ ಬರೀ. ಹುಡುಗ ಚಲೋ ಇದ್ನಂದ್ರೆ ಮಾಡ್ಕೊಂಬಿಡ್ಲೆ. ಇವ ಶ್ರೀಕಾಂತ ತೆಗಿಬೇಡ್ಬಿಡ ಅಕ್ಕ. ಅವನ ಹೆಸರು ಯಾಕೆ ತೆಗಿತೀವಿ? ಅವನಿಂದ ಇಷ್ಟೆಲ್ಲ ಆಗಕತ್ತಿರೋದು. ನಾವು ನಮ್ಮ ಈಕಿ 10ನೇ ಕ್ಲಾಸ್ ಬರೀತಾಳ, ಪರೀಕ್ಷೆ ಗಿರ್ಷೆ ಬರೆದು ಆಮೇಲೆ ಈಕಿ ಟೀಚರ್ ನೌಕರಿ ತೊಗೊಂಡ್ಮ್ಯಾಗ ಆರಾಮಾಗಿ ಮದುವೆ ಮಾಡಿದ್ರೆ ಆತ. ಎರಡು ಚಂದಾಗ ಇರ್ತಾವಂತ ನಾವು ಎಷ್ಟು ಕನಸು ಕಟ್ಟಿದ್ವಿ. ಊರು ಭಾಡೆ ಎಲ್ಲ ಹಾಳು ಮಾಡಿಬಿಟ್ಟ. ಏನು ಒಂದು ದೊಡ್ಡರು ಒಂದು ಮಾತು ಅಂತಿರ್ತಾರೆ, ಅದನ್ನ ಗಟ್ಟಿಗೆ ಹಚ್ಚಿ ಎಲ್ಲ ದೀರ್ಘಕ್ಕೆ ಹೋದು ಹಾಳು ಮಾಡಿಬಿಟ್ಟ. ಅಮ್ಮಗೆ ಹತ್ತಿ ಅಮ್ಮನ ಗುಡಿಸ್ಲಿಕ್ಕೆ ಹತ್ತಿ ದನಗ ದಗ 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 ಉರಿಸಿ ಈಗ ಹೋಗಿ ಬೇರೆ ಹುಡುಗಿ ಹೋಗಿ ಹಣ್ಣಿಟ್ಟು ಬಂದಾರ. ಆಡೆ ಹೋಲಿ ಬಿಡು. 3 ಸಂಜೆಲೆ ಎಲ್ಲಿ ಅಂತ ತಂಪತ್ನಾಗ ನೆನೆಸ್ಬಾರ್ದಂತ ರಾಕ್ಷಸರನ್ನ. ಕೈ ಬಿಡು. ಇನ್ನಿವರೆಗೂ ಅವ ಹಣ್ಣಿಟ್ಟು ಬರಕ್ಕೆ ಹೋಗೋವರೆಗೂ ಅವ್ನ ಮ್ಯಾಗ ಒಳ್ಳೆ ಅಭಿಪ್ರಾಯನ ಇತ್ತು ಅಯ್ಯಕ್ಕ. ಯಾವಾಗ ಹಣ್ಣಿಟ್ಟು ಬಂದು ನೋಡು ಹೊಟ್ಟೆ ಇದ್ದ ಉರಿಕತ್ತತ್ ನೋಡಿ ನಂದಂತ್ರು. ಅದಕ್ಕೆ ನನ್ನ ಮಗಳ ಮದ್ವಿನ ನಾನು ಧೂಮ್ ಧಾಮ್ ಅಂತ ಮಾಡೇ ಮಾಡ್ತೀನಿ. ನೋಡ್ತಿರ್ಲಿಲ್ಲ ಅವ ನೋಡ್ಕೊಂತ ಕುಂದ್ರುವಲ್ಲಕ್ಕ ಅವರ ಆಡೆ. ಯವ್ವ ನಾಳೆ ಪರೀಕ್ಷೆ. ನಾನಂತರೂ ಯಾವ್ದ ಕಾರಣಕ್ಕೂ ದಬ್ಸಲ್ ನೋಡಿ ಹೇಳಿ. ನಾನು ನೀ ಹೆಂಗಾರ ಮಾಡೋರು ಲಘು ನನ್ನ ನೋಡಿ ಹೋಗಂಗೆ ಮಾಡ್ಬೇ ಯವ್ವ. ಆತ್ ಬಿಡು, ಈಗ ಆಗೈತಿ. ಈಗ ಏನು ಮಾಡೋಕ್ಕಾಗಿಲ್ಲ. ಬರವಲ್ರಕ್ ನಾಳೆ. ನಾವು ಯಾವಾಗ ಚಲೋ ಮನೆಗಿರ್ತೀವ, ನಮ್ಮ ಮನೆಯಾಗ ಯಾವಾಗ ಕರೆಂಟ್ ಬರುತ್ತೆ ಏನು? ಎಲ್ಲರ ಮನೆಯಾಗೂ ಕರೆಂಟ್ ಬಂತು. ಊರಂತೂರ ಎಲ್ಲರ ಮನೆಗೂ ಕರೆಂಟ್ ಐತಿ. ನಮ್ಮ ಮನೆಯಾಗ ಇನ್ನೂ ಕಂದಿಲನ ಹಚ್ಚಿ ಇಡ್ಬೇಕು. ಕತ್ಲಾಗತ್ತೆ. ಹಳ್ಳು ಒರೆಸಿ ತೊಳೆದಿನೇ ಒರೆಸಿ ಹಚ್ತೀನಿ. ಮತ್ತು ಎಲ್ಲರ ಒಂದಿಷ್ಟು ನೀರಿತ್ತಂದ್ರೆ ಕಾಯತ್ಲಿಗೆನ ಚಟ್ ಅಂತ ಹಳ್ಳ ಒಡೆದು ಬಿಡ್ತೈತಿ. ಎಣ್ಣೆ ಚಿಮ್ನೆಣ್ಣಿನ ಕೊಟ್ಟಿಲ್ಲ ಅವ ಒಬ್ಬ ರೇಷನ್ ಅಂಗಡಿ. ಅವ ಚಿಮ್ನೆಣ್ಣೆ ಕೊಡೋಕೆ ಹೊಡ್ತಾನೆ. ಎಲ್ಲ ಒರೆಸಿನಿ ಹಚ್ಚಿಡ್ತೀನಿ. ಕರೆಂಟ್ ಹೋತಂದ್ರೆ ಓಣ್ಯಾಗೂ ಇಲ್ಲ ಏನೂ ಇಲ್ಲ. ಬ್ಯಾಸ್ಗೆ ಅಂಕರು ತೆಗಿತಾನೆ. ಮೊದ್ಲ ಊರಾಗ ಕರೆಂಟ್ ಇರೋದಲ್ಲ, ನಮ್ಮ ಮನ್ಯಾಗ ಅಂಕರು ಮೊದ್ಲ ಇರೋದಲ್ಲ. ಇಟ್ಟತ್ತಾದ್ರೂ ಬರಲಿಲ್ಲ ನೀವ. ಸಂಜೆ ಮುಂದೆ ಬಂದುಬಿಡವ. ಸಂಜೆ ಮುಂದೆ ಹಾಲಕ್ಕ ಮನೆಯರ ಇಲ್ಲ ಏನಿಲ್ಲ. ಯಾಕೆ ಬಂದಿಲ್ಲ ಇನ್ನ ಇಟ್ಟತ್ತಾದ್ರು? ಸಿರವಾ ಸಿರವಾ ದೇವ್ರ ಮುಂದೆ ಒಂದಿಟ್ಟು ದೀಪ ಹಚ್ಚವ ಮಕ್ಕ ತಕ್ಕೊಂಡು. ಹ್ಞೂ ಅಮ್ಮ ಯವ್ವ ಬಂದೆ ಯಪ್ಪ. ಬಾ. ಯಾಕೆ ತಡ ಮಾಡ್ದಲ್ಲೋ? ಸಂಜೆ ಮುಂದೆ ಯಾವ ಹಾಲಕ್ಕ ಮನಿ ಇಲ್ಲ, ಲಘು ಬರ್ತೀನಿ ಅಂದಿದ್ದಿ. ಯಾಕೆ ತಡ ಮಾಡ್ದಲ್ಲ? ಯವ್ವ ಇವತ್ತೇನಾಯ್ತು ಗೊತ್ತೇನ? ಹಾಲಕ್ಕಕ್ಕೆ ಹೋದ್ರ ನಿಮ್ಮ ತಂಗಿ ಮದುವೆ ಆದ್ಮ್ಯಾಗ ನೀನು ನನ್ನ ಮಗಳು ಮದುವೆ ಆಗಲ್ಲ ಅಂದ್ರೆ ಹೆಂಗೆ? ಮೊದ್ಲು ನೀನೂರಾದ ಮದುವೆಯಾಗ ತಗೋ ಈ 30,000 ಅಂತ ಕೊಡಕ್ಕೆ ಬಂದರು. ನಾನು ಸ್ವಚ್ಛ ಹೇಳಿದೆ, ನನ್ನ ನಾಲಿಯದು ಎಕ್ಕಡಲ್ಲ, ನಾ ಹಂಗತ ಮಾಡೋದಿಲ್ಲ ನಾನು ಅಂತಂದೆ. ಮೊದ್ಲು ಅಕ್ಕಿನ ಮದುವೆ ಹೋಗ್ಬೇಕಂತ ನಾನು, ನಮ್ಮ ತಂಗಿದ್ ಮಾಡಬಾರ್ದಂತ. ಅಯ್ಯ ಗಟ್ಟುಳದ್ರ ಬಿಡಿ ಇವ್ರು ಬಾರಿ. ಅದು ಹೆಂಗೆ ಬದಲು ಮಾಡ್ತೀವಿ? ಇನ್ನ ಎಲ್ಲ ಆಸ್ತಿ ಪಾಸ್ತಿ ಕೊಡ್ತೀನಿ ಅಂದ್ರೆ ಏನು ಕೊಡ್ಬೇಕಂತ ಮಾಡ್ಯಾರ? ಏನು ಅದನ್ನ ಬಗಲೆತ್ಬೇಕಂತ ಮಾಡ್ಯಾರ? ಏನಾಯ್ತನವ ನನಗಂಕರು ಗೊತ್ತಿಲ್ಲ. ಹಂಗಂದ್ಲ. ನಾನು ಅದಕ್ಕೆ ಇಲ್ಲ, ನಾವು ಮೊದ್ಲು ನನ್ನ ತಂಗಿ ಮದುವಿನ ಈಗೆಲ್ಲ ಹಾಕಿದ್ದು ತಾರೀಕು ಗಿರಿಕು ಎಲ್ಲನೂ ನಿಶ್ಚಯ ಮಾಡ್ಯಾರ. ಇನ್ನು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನನ್ನ ತಂಗಿ ಮದುವೆಯಾಗಿ ಗಂಡ ಮನೆಗೆ ಹೋದ್ಮ್ಯಾಗನ ಸುಸೂತ್ರವಾಗಿ ನನ್ನ ತಂಗಿ ಮದುವೆ ನಡೆದ್ಮ್ಯಾಗನ ಮುಂದೆ ನೋಡ್ರಿ ನಮ್ಮ ಮದುವೆದು ಯೋಚನೆ ಮಾಡ್ತೀನಿ ಅಂತ ಸ್ವಚ್ಛ ಹೇಳಿ ಬಂದು. ನ್ಯಾನಂತರು ಏನು ಬೇ ಎಂಥ ದುರಾಸೈತ್ ಬೇ ಆ ಮುದುಕಗ ಭಯಂಕರ ದುರಾಸೈತ್ ಬಿಡು. ಮಗಳು ದುಡ್ಡು ತಂದು ಹಾಕ್ತಾಳ. ತಿಂದು ಎಮ್ಮೆಗೆ ಎರಡು ಗಂಡ ಹೆಂಡ್ತಿ. ಮಗಳು ದುಡಿಮೆ ಹೋದಾಗ ಬದುಕ್ತಾ ನೋಡು.
ಹೋಲಿ ಬಿಡ್ಲ, ನಮಗೆ ಬೇಕಾಗಿರೋದೇನು, ನಾವು ನನ್ನ ಮಗಳ ಮದ್ವೆನ ಚಂದಾಗ ನಾನು ಮಾಡ್ಬೇಕು. ಆಟ ನನಗೆ ಅದು ಆಟ ಮುಖ್ಯ, ಬೇರೆ ಏನು ನನಗೆ ಮುಖ್ಯ ಅಲ್ಲ. ಈ ಮನೇನು ಕಟ್ಟಿಸ್ಕೊಡ್ತೀನಿ ಅಂದಾರ, ಈ ಊರಾಗ ಒಂದು ಹೊಲ ಹಿಡ್ದು ಕೊಡ್ತೀನಿ ಅಂದಾರ, ಮತ್ತು ನೋಡೋಣ ಮುಂದೆ ನಿನಗೊಂದು ನೌಕರಿನೂ ಕೊಡಿಸ್ತೀನಿ ಅಂದಾರ. ಇನ್ನೇನೈತಿ, ಹಾಲು ಹಾಕ್ಕೊಂಡು ಊರು ಅಡ್ಡಾಡೋದು ಅಂತ ತಪ್ಪಿತ್ತಂದ್ರೆ ಅಷ್ಟೇ ಸಾಕತ್ತಮ್ಮ ನನಗೆ, ಇನ್ನೇನು ಬೇಕಾಗಿಲ್ಲ. ಆತ ತಲೆ ಕಿಶೆ ಬಿಡ, ಮಕ್ಕ ತಕ್ಕಂಬ. ಶರೇನ್ರಿ, ನಾನು ರೀ ನಿಮ್ಮ ಲಕ್ಷ್ಮಿ, ಮರ್ತು ಬಿಟ್ರೆ ನನ್ನ ಯಾಕ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ನೋಡ್ತೀರಿ? ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿರಿ. ಇವತ್ತು ನಾ 2 ವಿಡಿಯೋ ಹಾಕೀನಿ ನಿಮ್ಮೆಲ್ಲರೂ ಖುಷಿಗೋಸ್ಕರ. ಇನ್ಮೇಲೆ 2 ವಿಡಿಯೋ ಹಾಕೋ ಪ್ರಯತ್ನ ಅಂದರೂ ಖಂಡಿತವಾಗ್ಲೂ ಮಾಡ್ತೀನಿ, ಹಳ್ಳಿ ಬಡ ಕುಟುಂಬನ. ಹಂಗೆ ಬೇರೆ ವಿಡಿಯೋಗೂ ಈ ವಿಡಿಯೋ ಹೆಂಗೆ ನೋಡಿ ಸಪೋರ್ಟ್ ಮಾಡ್ತೀರಿ ಹಂಗೆಲ್ಲ ವಿಡಿಯೋಗೂ ನಿಮ್ಮ ಸಪೋರ್ಟ್ ಮಾಡಿರಿ ಅಂತ ನಾ ಕೇಳ್ಕೊತೀನಿ. ಯಾಕೆ ಶಿವಮ್ಮನ ಅಲ್ಲಿ ಕೂರ್ಸಿರಿ ಅಂತ ಬೆಳಗ್ಗೆ ವಿಡಿಯೋ ಕೇಳತ್ತಿದ್ರಿ. ಯಾಕಂದ್ರೆ ನಾನು ಅದು ಹೋಗೈತೆ ಅಂದ್ಕೊಂಡಿದ್ದೀನಿ ರೀ. ಇಮೇಜ್ ಭಾಳ ಇರ್ತಾವಲ್ಲ, ನಮ್ಗೆ ಗೊತ್ತಾಗಿಲ್ಲ ನಮ್ಮ ಸ್ಕ್ರೀನ್ ಮ್ಯಾಗ ಏನಾಗ್ತಿರತ್ತಂತೇಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು.